ಯೋಗ, ಪ್ರಾಣಾಯಾಮ, ಧ್ಯಾನ ಹಾಗೂ ಉತ್ತಮ ಆಹಾರ ಪದ್ಧತಿ ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗ ಆಗಬೇಕು ಎಂದು ಶಿವಗಂಗಾ ಯೋಗ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ಚಂದ್ರಶೇಖರಯ್ಯ ಕರೆ ನೀಡಿದರು. ಶಿವಮೊಗ್ಗದ ಕೃಷಿನಗರ ಗಣಪತಿ ದೇವಾಲಯದಲ್ಲಿ ನಡೆದ ಯೋಗ ಶಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಶಿವಮೊಗ್ಗ ನಗರದ ಕೃಷಿನಗರ ಗಣಪತಿ ದೇವಾಲಯದಲ್ಲಿ ಶಿವಗಂಗಾ ಯೋಗ ಕೇಂದ್ರದ ಯೋಗ ಶಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಶಿವಗಂಗಾ ಯೋಗ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ಚಂದ್ರಶೇಖರಯ್ಯ, ಯೋಗ, ಪ್ರಾಣಾಯಾಮ, ಧ್ಯಾನ, ಉತ್ತಮ ಜೀವನ ಶೈಲಿ ಹಾಗೂ ಆರೋಗ್ಯಕರ ಆಹಾರ ಪದ್ಧತಿ ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗ ಆಗಬೇಕು ಎಂದು ಹೇಳಿದರು. ಇನ್ನು ಯೋಗವು ದೇಹ ಮತ್ತು ಮನಸ್ಸಿನ ಆರೋಗ್ಯ ಕಾಪಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ವೈದ್ಯಕೀಯ ಚಿಕಿತ್ಸೆ ಫಲಕಾರಿಯಾಗದ ಸಂದರ್ಭಗಳಲ್ಲಿ ಯೋಗದ ಮೂಲಕ ಉತ್ತಮ ಫಲಿತಾಂಶ ದೊರೆತಿರುವ ಹಲವು ಉದಾಹರಣೆಗಳಿವೆ ಎಂದು ತಿಳಿಸಿದರು. ಇನ್ನು ಪ್ರತಿದಿನ ಯೋಗಾಭ್ಯಾಸ ಮಾಡೋದ್ರಿಂದ ದೇಹ ಸದೃಢ ಆಗುವುದರ ಜೊತೆಗೆ ಮನಸ್ಸು ಉಲ್ಲಾಸದಿಂದ ಕೂಡಿರುತ್ತದೆ. ಶಾಖೆಗಳಲ್ಲಿ ಯೋಗದೊಂದಿಗೆ ಭಜನೆ, ಆರೋಗ್ಯ ಮಾಹಿತಿ ಹಾಗೂ ಉತ್ತಮ ಸಂಸ್ಕಾರದ ಬೋಧನೆಯೂ ನಡೀತಿದೆ ಎಂದು ಹೇಳಿದರು. ಸಮಾಜ ಏನಾಗ್ತಾ ಇದೆ ಅಂತ ನನಗೆ ಗಾಬರಿ ಆಗ್ತಾ ಇದೆ. ಆದರೆ ಇವತ್ತು ನಮಗೆಲ್ಲ ದೇವರು ಕೊಟ್ಟಿದ್ದಾನೆ, ಯಾವುದೂ ಕಡಿಮೆ ಮಾಡಿಲ್ಲ. ಆದರೆ ಎಲ್ಲರಿಗೂ ಇರೋ ಒಂದು ರೀತಿ ನೆಮ್ಮದಿಯ ಕೊರತೆ ಇಲ್ಲ. ಎಷ್ಟು 90% ಕುಟುಂಬಗಳಲ್ಲಿ ಒಂದು ರೀತಿ ಈ ಉದ್ವೇಗ, ಆತಂಕ, ಕೋಪ ಮತ್ತು ಅಸಹನೆಗಳು, ಮನೆಗಳಲ್ಲಿಯೇ ಒಂದು ರೀತಿಯ ಅವ್ಯವಸ್ಥೆಗಳು. ಇದಕ್ಕೆ ಏನು ಕಾರಣ? ದೇಹಕ್ಕಾಗಿ ನಾವು ಇದೆಲ್ಲ ಮಾಡ್ತೀವಿ, ಆದರೆ ಮನಸ್ಸನ್ನ ಶಾಂತಿಗಾಗಿ ನಾವು ಏನು ಮಾಡ್ತಿದ್ದೀವಿ ಅಂದರೆ ಯೋಗಕ್ಕೆ ನಾವು ಮನೆ ಹೋಗಬೇಕಾಗಿದೆ. ಆದ್ದರಿಂದ ನಿಮಗೆ ಗೊತ್ತಿಲ್ಲ ಎಂತೆಂಥ ಪೇಷಂಟ್ಸ್ ಎಲ್ಲ ಬಂದವರು ನಮ್ಮ ಯೋಗದಲ್ಲಿ ಸಂಪೂರ್ಣವಾಗಿ ಗುಣಮುಖರಾಗಿ ಇವತ್ತು ಹೋಗಿದ್ದಾರೆ. ಅವ್ರನ್ನ ಅಂತ ಒಬ್ಬರು ಬರ್ತಿದ್ರು, ಇದಿಗೂ ಬರ್ತಿದ್ರು, ಈಗ ಬರ್ತಾರೆ. 60% ಈ ಪುಣಾಕ್ನ ಇವತ್ತು ಓಡಾಡೋಕ್ಕನ್ನು ಎತ್ಕೊಬಂದು ಕೂರಿಸಿದ್ದಾಗಿತ್ತಲ್ಲಿ ಯೋಗದಲ್ಲಿ. ಇವತ್ತು ಆರಾಮಾಗಿ ಓಡಾಡ್ಕೊಂಡು ಖುಷಿಯಾಗಿದ್ದಾರೆ. ಆ ಪುಣ್ಯ ನಮ್ಗೆ ಬಂದೇ ಬರುತ್ತೆ. ಸೊ ಅದೇ ರೀತಿಯಲ್ಲಿ ಇನ್ನೊಬ್ಬರೊಬ್ಬರು ಮೇಡಮ್ ತಾರಾ ಅಂತ, ಅವ್ರ ಸ್ಥಿತಿ ನೋಡಿಬಿಟ್ರೆ ಅವ್ರ ಗಂಡ ಎಲ್ಲ ಮಣಿಪಾಲು ಎಲ್ಲ ಹೋಗಿ ಡಾಕ್ಟರ್ ಹೋಗೋಮನೆ ಎಲ್ಲರೂ ಯೋಗ ಸೇರಿಸೋರು. ಕೊನೆಗೆ ಇಲ್ಲಿ ಯಾರು ಯೋಗ ಹೇಳ್ಕೊಳ್ತಾರೆ ಅಂತ ನನಗೆ ಬಂದೆ. ಅವಾಗ ಭಯ, ಒಂದು ಮಾತು ಬರ್ತಾ ಇಲ್ಲ, ಅದು ಕೌಟುಂಬಿಕ ವ್ಯವಸ್ಥೆ ಏನೇನೋ ಆಗ್ಬಿಟ್ಟಿದೆ. ಕೊನೆಗೆ ಆಯಿತು, ನಾವೇನಂದು ನೋಡಮ್ಮ, ನೋಡಿ ನೀವು ಜೊತೆ ಬರಲೇಬೇಕು, ಅವರನ್ನು ಹಿಡ್ಕೊಳ್ಬೇಕು, ನಾವು ಹಾಳು ಮಾಡಬಾರ್ದು, ಅದನ್ನು ಬೆಳೆಸಿದ್ರೆ ತಕ್ಷಣ ಹೇಳಿದ್ರು ನಾನು 25,000 ಕೊಡ್ತೀನಿ ಅಂತ ಅವ್ರು ಘೋಷಣೆ ಮಾಡ್ತಿರ್ತಾರೆ. ಪರವಾಗಿ ಒಂದು ಬೇಡಿಕೆ ಅಲ್ಲ, ಕ್ಯಾಶ್ ಕೊಡ್ತೀನಿ ಅಂತ ಇದೆಲ್ಲ ಆಪ್ಷನ್ಸ್ಗಳು ಇದಾವೆ ಕೊಡಲಿಕ್ಕೆ. ಸೊ ನಾವೇನು ಮಾಡ್ತೀವಿ ಈಗಿನ ಯುಗದಲ್ಲಿ, ಈಗ ನೋಡಿ ಮೊನ್ನೆ ನಾವು ಒಂದು ಐಟಮ್ ತರಲಿಕ್ಕೆ ಹೋದಾಗ ಲ್ಯಾಪ್ಟಾಪ್ ಶೋರೂಮಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ಸರ್ ನೀವು ಈ ಲ್ಯಾಪ್ಟಾಪಿಗೆ 65,000, ನೀವೇನಾದ್ರು UPI ಪೇಮೆಂಟ್ ಮಾಡ್ತಿದ್ರೆ 63,000, ಆದಷ್ಟು ಆನ್ಲೈನ್ ಮಾಡಿ.